ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲ ತಂಬ್ಲೈನ್ ನೋಡಿರ್ತಾರೆ ಅನ್ಕೋತೀನಿ. ಬರೋಬ್ಬರಿ 15 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ಸಚಿವರಾದ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಇವರ ಇಲಾಖೆ ಅಂಡರ್ ನಿಮಗೆ ಉಚಿತ ಅಕ್ಕಿ ಕೂಡ ಕೊಡ್ತಾರೆ. 15 ಲಕ್ಷ ಅನರ್ಹರಿದ್ದಾರೆ, ಅದನ್ನು ರದ್ದು ಕೂಡ ಮಾಡ್ತೀವಿ. ಇದಕ್ಕೆ ಎಲ್ಲ MLA ಗಳ ಸಹಕಾರ ಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ದು ಕೂಡ ಇದು ರದ್ದಾಗುತ್ತೆ. ವಿಧಾನ ಪರಿಷತ್ ಕೂಡ ಚರ್ಚೆ ಆಯ್ತು. ಸಾಕಷ್ಟು ಜನ ಅರ್ಹರಿಗೆ ಪಡಿತರ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಹೆಚ್ಚು ಹೊರೆ ಬೀಳ್ತಾ ಇದೆ. ಕೇಂದ್ರದ ಮಾನದಂಡ ಕೂಡ ಇದೆ. ಎಲ್ಲರೂ ಕೂಡ ಒಪ್ಪಿದ್ರೆ 15 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡ್ತೀವಿ. ಅಂದಾಜು 60 ಲಕ್ಷ ಫಲಾನುಭವಿಗಳು ಕೂಡ ಅನರ್ಹರು, ಯಾರು ಅರ್ಹರಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ಕೊಡ್ತೀವಿ. ಯಾರು ಅನರ್ಹರಿದ್ದಾರೆ, ಎಲಿಜಿಬಲ್ ಇಲ್ಲ ಅವರಿಗೆ ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ. ಬರೋಬ್ಬರಿ 1.28 ಕೋಟಿಗೂ ಹೆಚ್ಚು ಬಿಪಿಎಲ್ ಕಾರ್ಡ್ ಹೊಂದಿದ್ದೇವೆ. ಬರೋಬ್ಬರಿ 4.50 ಕೋಟಿ ಫಲಾನುಭವಿಗಳು ಕೂಡ ಇದ್ದಾರೆ. ತಮಿಳುನಾಡಲ್ಲಿ 50% ಅಷ್ಟೇ ಬಿಪಿಎಲ್ ಕಾರ್ಡ್ ಇದೆ. ತೆಲಂಗಾಣದಲ್ಲಿ 50% ಇದೆ. ನಮ್ಮ ರಾಜ್ಯದಲ್ಲಿ 75-80% ಬಿಪಿಎಲ್ ಕಾರ್ಡ್ ಇದೆ. ಇಷ್ಟೊಂದು ಕಾರ್ಡ್ ಹೊಂದೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸಚಿವರು ಸ್ಪಷ್ಟನೆ ಮಾಡಿಕೊಂಡಿದ್ದಾರೆ. ಹೊಸ ಕಾರ್ಡ್ ಸಮಸ್ಯೆ ಆಗ್ತಾ ಇದೆ. ಅಕ್ಕಿ ಬಂದ್ಬಿಟ್ಟು ಕಾಳಸ್ ಅಂತ ಹೇಳಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ಫೈನ್ ಕೂಡ ಹಾಕಿದೀವಿ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ನಿಮ್ ಕೂಡ ಭಿಕ್ಷಾಕ್, ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಆಗ್ಬೋದು. ಹಾಗಾದ್ರೆ ನೀವು ಕೇಳ್ಬೋದು, ಮಾನದಂಡ ಏನು, ಬಿಪಿಎಲ್ ಕಾರ್ಡ್ ಇರೋದಕ್ಕೆ ಮಾನದಂಡ ಏನು, ಏನಿಲ್ಲ ಅಂದ್ರೆ ರದ್ದಾಗುತ್ತೆ ಅಂತ. ಈ ಕೆಲವೊಂದು ಇದ್ರೆ ನಮಗೆ ಬರೋದಿಲ್ಲ. ಸರ್ಕಾರ ಅಥವಾ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಸಂಸ್ಥೆಗಳು ಇದ್ರೆ ಅವರಿಗೆ ಬರೋದಿಲ್ಲ. ಸರ್ಕಾರಿ ಪ್ರಾಯೋಜಿತ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು, ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡೋದು, ಸರ್ಕಾರಿ ಇದ್ರಲ್ಲಿ ಕೆಲಸ ಮಾಡೋದು, ತೆರಿಗೆ ಪಾವತಿದಾರರು, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಿಮಗೆ ಕೂಡ ಬರೋದಿಲ್ಲ. ನೀವು ಗ್ರಾಮೀಣ ಪ್ರದೇಶದಲ್ಲಿ, ನೀವು ಹಳ್ಳಿಯಲ್ಲಿದ್ದು ನಿಮಗೆ 3 ಹೆಕ್ಟರ್ ಒಣ ಭೂಮಿ ಇದ್ರೆ ಅಥವಾ ನೀರಾವರಿ ಭೂಮಿ ಹೊಂದಿರುವ ಕುಟುಂಬ ಆಗಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಮಿನಿಮಮ್ 3 ಎಕರೆ ಇದ್ರೆ ನೀವು ಇದಕ್ಕೆ ಆಗ್ತೀರಾ. ಬಟ್ ಸಿಟಿಲಿ ನಿಮಗೆ 1000 ಚದರದ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಮನೆ ಇದ್ರೆ ನೀವು ಅಂತವರಿಗೆ ಕಾರ್ಡ್ ವಾಪಸ್ ಕೊಡ್ಬೇಕಾಗುತ್ತೆ. ಸಿಟಿಯಲ್ಲಿ ನಿಮಗೆ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಮನೆ ಇದ್ರೆ ನೀವು ಅಂತವರು ವಾಪಸ್ ಕೊಡ್ಬೇಕಾಗುತ್ತೆ. ಟ್ರ್ಯಾಕ್ಟರ್, ಮ್ಯಾಕ್ಸಿ ಕ್ಯಾಬ್, ಟ್ಯಾಕ್ಸಿ ಇದನ್ನ ಬಿಟ್ಟು ಯಾರೆಲ್ಲ 4 ಚಕ್ರದ ವಾಹನ ಹೊಂದಿರ್ತಾರೆ ಅಂತವ್ರಿಗೂ ಕೂಡ ಬಿಪಿಎಲ್ ಬದಲು APL ನ ನೀಡಬಹುದು ಅಂತ ಹೇಳಿ ಈ ರೀತಿ ಮಾನದಂಡ ಇದೆ. ಇಷ್ಟೆಲ್ಲ ಅಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ, ಆಯ್ತಾ. ಇಶ್ಯೂಸ್ ಆಗುತ್ತೆ. ಎಲ್ಲ ಕಾರ್ ತಗೊಂಡ್ರು ಅಂತ ಆಗೊಂದು ಕಾಲ ಇತ್ತು. ಪ್ರತಿಯೊಂದು ಮನೆಯಲ್ಲಿ ಟಿವಿ ಇರ್ಲಿಲ್ಲ, ಏನಿರಲಿಲ್ಲ. ಈಗ ಎಲ್ಲರ ಮನೆಯಲ್ಲಿ ಟಿವಿ ಇದೆ, ಎಲ್ಲರ ಮನೆಯಲ್ಲೂ ಬೈಕ್ ಇದೆ, ಎಲ್ಲರ ಮನೆಯಲ್ಲೂ ಕಾರ್ ಇದೆ. ಆ ರೀತಿ ನೀವು ಡಿಸೈಡ್ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ. 15 ಲಕ್ಷ ಅನರ್ಹರಿದ್ದಾರೆ, ಯಾರೆಲ್ಲ ಎಲಿಜಿಬಲ್ ಇಲ್ಲ, ಯಾರೆಲ್ಲ ನೌಕರರಾಗಿದ್ದಾರೆ, ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ ಅವ್ರದ್ದು ರದ್ದಾಗುತ್ತೆ. ಅದರಲ್ಲಿ ನೀವು ಇದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.